ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ, ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ. ಸೊ ಇದೀಗ ಯೂನಿವರ್ಸಿಟಿಯವರು ಪ್ರಾವಿಷನಲ್ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಅಂದರೆ ಇದು ಟೆಂಪ್ರರಿ ಟೈಮ್ ಟೇಬಲು. ಇದು ಚೇಂಜ್ ಆಗಬಹುದು ಅಥವಾ ಆಗದೇನೂ ಇರಬಹುದು. ಇದನ್ನೇ ಫೈನಲ್ ಕೂಡ ಮಾಡ್ಬೋದು. ಹಾಗಾದರೆ ಈ ವಿಡಿಯೋದಲ್ಲಿ BSc ಫಸ್ಟ್ ಸೆಮಿಸ್ಟರ್ನವರ ಒಂದು ಟೈಮ್ ಟೇಬಲನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ 7ನೇ ತಾರೀಕು ಜನವರಿ 2025ರಲ್ಲಿ ಫಸ್ಟ್ ಪೇಪರ್ ಬಂದುಬಿಟ್ಟು ಡಿಜಿಟಲ್ ಫ್ಲೂಯೆನ್ಸಿ. ಇದು 2 ಗಂಟೆಯಿಂದ 3:30ರವರೆಗೆ ಇದೆ. ಅಂದರೆ 1.5 hour ಟೈಮ್ ಇದೆ. ಅದಾದ ನಂತರ 9ನೇ ತಾರೀಕು 2 ರಿಂದ 4 2 ಗಂಟೆ ಸಮಯ. ಎಕ್ಸಾಮ್ ಬಂದುಬಿಟ್ಟು ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಅದು ಯಾವ್ಯಾವುದು ನಿಮ್ಮದು OEC ಸಬ್ಜೆಕ್ಟ್ ಇರುತ್ತಲ್ಲ, ಆ ಎಲ್ಲ OEC ಸಬ್ಜೆಕ್ಟ್ಗಳ ಎಕ್ಸಾಮು ಒಂದೇ ದಿನ ನಡೆಯುತ್ತೆ. ಮತ್ತು ಇನ್ನೊಂದು ನೆನಪಿಡಿ, 7ನೇ ತಾರೀಕು ಡಿಜಿಟಲ್ ಫ್ಲೂಯೆನ್ಸಿ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ 2 ಪೇಪರ್ ಕೂಡ ಆಗಬಹುದು. ಅದಾದ ನಂತರ 11ನೇ ತಾರೀಕು 2 ರಿಂದ 4 ಸಮಯ ಕನ್ನಡ ಮತ್ತು ಫಂಕ್ಷನಲ್ ಕನ್ನಡ ಎಕ್ಸಾಮ್ ಇದೆ. ಎಷ್ಟನೇ ತಾರೀಕು? 11ನೇ ತಾರೀಕು. ಅದಾದ ನಂತರ 15ನೇ ತಾರೀಕು ಯಾವ ಎಕ್ಸಾಮ್ ಇದೆ ಅಂದರೆ ನೋಡೋದಾದರೆ ಇಂಗ್ಲೀಷ್ ಇದೆ. ಇಂಗ್ಲೀಷ್ ಎಕ್ಸಾಮ್ ಇದೆ 15ನೇ ತಾರೀಕು. ಅದಾದ ನಂತರ 17ನೇ ತಾರೀಕು ಮರಾಠಿ ಇದೆ. ಅದೇ ದಿನ 17ನೇ ತಾರೀಕು ಅರೇಬಿಕ್ ಕೂಡ ಇದೆ. 20ನೇ ತಾರೀಕು ಸಂಸ್ಕೃತ್ ಎಕ್ಸಾಮ್ ಇದೆ. ಅದಾದ ನಂತರ 20ನೇ ತಾರೀಕು ಉರ್ದು. 21ನೇ ತಾರೀಕಿಗೆ ಹಿಂದಿ ಎಕ್ಸಾಮ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೋರ್ ಸಬ್ಜೆಕ್ಟ್ ಅಥವಾ ಮೇಜರ್ ಸಬ್ಜೆಕ್ಟ್ಸನ್ನು ನೋಡೋದಾದರೆ 22ನೇ ತಾರೀಕು ಮೆಕ್ಯಾನಿಕ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇದು ಫಿಸಿಕ್ಸ್ ಎಕ್ಸಾಮ್ ಆಗುತ್ತೆ. ಅದಾದ ನಂತರ 22ನೇ ತಾರೀಕು ಅದೇ ದಿನ ಮೈಕ್ರೋಬಯಾಲಜಿ, ಡೈವರ್ಸಿಟಿ ಆ್ಯಂಡ್ ಟೆಕ್ನಾಲಜಿ ಎಕ್ಸಾಮ್ ಇದೆ. ಅದಾದ ನಂತರ 23ನೇ ತಾರೀಕು ಕೆಮಿಸ್ಟ್ರಿ 1 ಇದೆ, ಕೆಮಿಸ್ಟ್ರಿ ಪೇಪರು. ಅದಾದ ನಂತರ 23ನೇ ತಾರೀಕು ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ಇನ್ ಸಿ, ಇದು ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಅಪ್ಲೈ ಆಗುತ್ತೆ. ಇನ್ನು ಅದೇ ದಿನ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ಸ್ ಕೂಡ ನಡೆಯುತ್ತೆ. ಇನ್ನು 24ನೇ ತಾರೀಕಿಗೆ ಅಲ್ಜಿಬ್ರಾ 1 ಆ್ಯಂಡ್ ಕ್ಯಾಲ್ಕುಲಸ್ 1 ಇದು ಮ್ಯಾಥಮೆಟಿಕ್ಸ್ ಎಕ್ಸಾಮ್. 24ನೇ ತಾರೀಕು ಸೈಟಾಲಜಿ, ಜೆನೆಟಿಕ್ಸ್ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸಸ್ ಇದು ಜಿಯಾಲಜಿ ಎಕ್ಸಾಮ್ ಆಗುತ್ತೆ. ಇನ್ನು 24ನೇ ತಾರೀಕು ಪ್ರಿನ್ಸಿಪಲ್ ಆಫ್ ಜಿಯೋಮಾರ್ಫಾಲಜಿ ಎಕ್ಸಾಮ್ ಇದೆ. 25ನೇ ತಾರೀಕು ಸೆಲ್ ಬಯಾಲಜಿ ಆ್ಯಂಡ್ ಜೆನೆಟಿಕ್ಸ್ ಇದೆ. ಅದಾದ ನಂತರ ಅದೇ ದಿನ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್, ಅರ್ತ್ ಸಿಸ್ಟಮ್ ಆ್ಯಂಡ್ ಸೈನ್ಸ್ ಫಂಡಮೆಂಟಲ್ಸ್, ಜನರಲ್ ಮೈಕ್ರೋಬಯಾಲಜಿ ಈ ಪರೀಕ್ಷೆಗಳು ಈ ರೀತಿಯಾಗಿ ನಡೆಯುತ್ತವೆ. ಇನ್ನು ಜಾಸ್ತಿ ಜನ ಚೂಸ್ ಮಾಡೋ ಸಬ್ಜೆಕ್ಟ್ಗಳು, ಜಾಸ್ತಿ ಜನ ಅಂದರೆ ಹೆಚ್ಚಾಗಿ ಸಂಸ್ಕೃತ, ಮರಾಠಿ, ಅರೇಬಿಕು. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ಅದನ್ನು ಅಭ್ಯಾಸ ಮಾಡೋದಿಲ್ಲ. ಸೊ ಜಾಸ್ತಿ ಯಾವ್ದು ಕಲಿಯೋದು? ಕನ್ನಡ, ಡಿಜಿಟಲ್ ಫ್ಲೂಯೆನ್ಸಿ, ಇಂಗ್ಲೀಷ್, ಕೆಲವೊಂದು ಜನ ಹಿಂದಿ ಕಲಿತಾರೆ. ಬಾಕಿ CBZ ಮತ್ತು PCM ಕಾಂಬಿನೇಷನ್ನ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ ಅಥವಾ ಆ ವಿಷಯಗಳನ್ನ ಓದ್ಕೊಳ್ತಾರೆ. ಸಪ್ರೇಟಾಗಿ ಟೈಮ್ ಟೇಬಲ್ನ ನೋಡೋದಾದರೆ ಕನ್ನಡ ಮತ್ತು ಫಂಕ್ಷನಲ್ ಕನ್ನಡ ಎಕ್ಸಾಮು 11ನೇ ತಾರೀಕು, ಇಂಗ್ಲೀಷ್ ಎಕ್ಸಾಮು 15ನೇ ತಾರೀಕು, ಹಿಂದಿ ಎಕ್ಸಾಮ್ 21ನೇ ತಾರೀಕು ಮತ್ತು ಡಿಜಿಟಲ್ ಫ್ಲೂಯೆನ್ಸಿ ಮತ್ತು EVS ಎನ್ವಿರಾನ್ಮೆಂಟಲ್ ಸ್ಟಡೀಸ್ 7ನೇ ತಾರೀಕು ಪರೀಕ್ಷೆ ಆಗುತ್ತೆ. ಇನ್ನು ಕಾಂಬಿನೇಷನ್ ವೈಸ್ ನೋಡೋದಾದರೆ ಕೆಮಿಸ್ಟ್ರಿ ಪರೀಕ್ಷೆ 23/1/2024, ಬಾಟ್ನಿ 24/1/2025 ಮತ್ತು ಜಿಯಾಲಜಿ ಎಕ್ಸಾಮು 22ನೇ ತಾರೀಕು ಆಗುತ್ತೆ. ಅದಾದ ನಂತರ ಫಿಸಿಕ್ಸ್ ಎಕ್ಸಾಮು ಕೂಡ 22ನೇ ತಾರೀಕಿಗಿದೆ. ಅದಾದ ನಂತರ ಮ್ಯಾಥಮೆಟಿಕ್ಸು 24ನೇ ತಾರೀಕು ನಡೆಯುತ್ತೆ. ಸೊ ಇದಾಗಿತ್ತು ನಿಮ್ಮ BSc ಫಸ್ಟ್ ಸೆಮಿಸ್ಟರ್ನ ಒಂದು ಎಕ್ಸಾಮ್ ಟೈಮ್ ಟೇಬಲ್. ಇನ್ನು ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಜಾಸ್ತಿ ಶೇರ್ ಮಾಡಿ. ಹಾಗೆ ನಮ್ಮ NEP ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.